ಏನು ವೋಟರಾ? ನನಗೇನು ಪಾಸ್ ಏನು ಇದೇನಿಲ್ಲ, ಅಪ್ಲಿಕೇಬಲ್ ಆಗಲ್ಲ. ನೋಡು, ಖಂಡಿತವಾಗ್ಲೂ ನೋಡು. 20 ರೂಪಾಯಿ ಪಾರ್ಸಲ್ ಮಾಡಿ 10 ರೂಪಾಯಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಈ ಬ್ಲಾಗ್ ಬಂದು ನಾವು ಮೈಸೂರಿಂದ ಬಳ್ಳಾರಿಗೆ ಹೋಗುವಂಥ ಬ್ಲಾಗ್ ಆಗಿರುತ್ತೆ. ನಾವು ಏನಕ್ಕೆ ಸಡನ್ ಆಗಿ ಬಳ್ಳಾರಿಗೆ ಹೋಗ್ತಾ ಇದೀವಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಅಂದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಇದೆಲ್ಲ ಬಂದು ಮೈಸೂರು ರೈಲ್ವೆ ಸ್ಟೇಷನ್. ಹಾಗೆ ನಮ್ಮ ಮನೆಯವರು ಪಾರ್ಕಿಂಗ್ ಮಾಡಕ್ ಹೋಗಿದ್ರು. ಇನ್ನು ಟ್ರೈನ್ಗೆ ಏನೋ 5-10 ಮಿನಿಟ್ಸ್ ಇತ್ತು, ಅಷ್ಟು ಬೇಗನೆ ರೀಚ್ ಆದ್ವಿ. ಇನ್ನು ಡಿನ್ನರ್ಗೆನೆ ನಾನು ಸ್ವಲ್ಪ ರೈಸ್ನ ಪ್ಯಾಕ್ ಮಾಡ್ಕೊಂಡಿದ್ದೆ, ಅಂದ್ರೆ ಮಸಾಲ ರೈಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಹಾಗೆ ಮದ್ದೂರು ವಡೆ ಬಂತು. ನನ್ಗಂತೂ ತುಂಬಾ ಫೇವ್ರೇಟ್. ಯಾರ್ಯಾರಿಗೆ ಈ ಮದ್ದೂರು ವಡೆ ಇಷ್ಟ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಸುಮಾರು ಮದ್ದೂರು ವಡೆ ತಗೊಂಡ್ವಿ, 150 ರುಪೀಸ್ ಆಗೋಷ್ಟು ಎಲ್ಲ ತಗೊಂಡ್ವಿ. ಇನ್ನು ದಾರಿ ಉದ್ದಕ್ಕೆನೆ ತಿನ್ಕೊಂಡೇ ಹೋದ್ವಿ. ಅಂದ್ರೆ ಟ್ರೈನ್ ನಲ್ಲಿ ಚೆನ್ನಾಗಿರುತ್ತೆ, ವೆದರ್ ಎಲ್ಲ ಕೂಲ್ ಗಾಳಿ. ಹಾಗೆ ಈ ಬಿಸಿ ಬಿಸಿಯಾಗಿರೋ ಮದ್ದೂರು ವಡೆ ತಿಂದ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್. ನನಗೆ ತುಂಬಾ ಫೇವ್ರೇಟ್. ನನ್ನ ಹಸ್ಬೆಂಡ್ ಯಾವುದೇ ಒಂದು ಟ್ರಿಪ್ಗೆ ಹೋದಾಗ, ಯಾವುದೇ ಒಂದು ಜರ್ನಿಗೆ ಹೋದಾಗ ನಾವು ಅವ್ರಿಗೆ ಪ್ರತಿ ಟೈಮ್ ಹೇಳ್ತಾ ಇರ್ತೀನಿ ಮದ್ದೂರು ವಡೆ ತಗೊಂಬನ್ನಿ ಅಂತ. ಸೊ ಇದು ನನಗೆ ತುಂಬಾ ಫೇವ್ರೇಟ್ ಆಗಿರುತ್ತೆ. ಹಾಗೆ ನಾವು ಹೋಗ್ತಾ ದಾರಿಯಲ್ಲಿ ನಾವು ಅಲ್ಲಲ್ಲಿ ಸ್ವಲ್ಪ ಮಳೆ ಕೂಡ ಆಗಿತ್ತು. ನಾವು ಹೋಗ್ತಾ ದಾರಿಯಲ್ಲಿ ನಾವು ಬೆಂಗಳೂರಿಗೆ ರೀಚ್ ಆದ್ವಿ ಅರೌಂಡ್ 10:30 ಅನ್ಸುತ್ತೆ. ಸೊ 10:30ಗೆ ರೀಚ್ ಆದ್ವಿ. ನಮ್ಗೆ ಇಲ್ಲಿಗೆ ಮೈಸೂರಿಗೆ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ, ಬೆಂಗಳೂರು ಮತ್ತೆ ಮೈಸೂರು. ಮೈಸೂರು ಯೂಶುವಲಿ 8:30 or 9:30ಗೆನೆ ಕ್ಲೋಸ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಊರೇ ಶಟ್ ಡೌನ್ ಆಗಿರುತ್ತೆ, ಅಷ್ಟು ಸೈಲೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಡಿಫ್ರೆಂಟ್. ನಮ್ಗೆ ಇನ್ನೂ ಕೂಡ ಅಲ್ಲಿ 7 o'clock ಅಥವಾ 6 o'clock ಅಂತ ಅನಿಸ್ತಾ ಇತ್ತು, ಅಷ್ಟು ರಶ್ ಇತ್ತು. ಹಾಗೆ ಮಳೆ ಕೂಡ ಜಾಸ್ತಿ ಬಂದಿತ್ತು, ಸುಮಾರು ಜನ ಇದ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ. ಅಂದ್ರೆ ಈ ಊರು 24x7 ಅವರ್ಸ್ ಅಲ್ಲಿ ಆಕ್ಟಿವ್ ಆಗೇ ಇರುತ್ತೆ. ಅಂದ್ರೆ ನೈಟ್ ಶಿಫ್ಟ್ ಮಾಡೋರು ಇರ್ತಾರೆ, ಜರ್ನಿ ಮಾಡೋರು ಇರ್ತಾರೆ. ತುಂಬಾ ಪಾಪ್ಯುಲೇಷನ್ ಇದು ಬೆಂಗಳೂರು ಬಂದು. ಸೊ ಅಷ್ಟೇ ಆಕ್ಟಿವ್ ಆಗಿರ್ತಾರೆ ಜನ ಕೂಡ, ಅಷ್ಟೇ ರಶ್ ಇರುತ್ತೆ. ಇವರು ನೋಡ್ತಾ ಇದೀರಲ್ವಾ, ಈ ಟೈಮಲ್ಲಿ ಕೂಡ ಎಷ್ಟೊಂದು ಜನ ರೈಲ್ವೆ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅವ್ರದೇ ಆದಂತ ರೈಲ್ವೆಗೋಸ್ಕರ. ನಾವು ಅರೌಂಡ್ 5:30ಗೆ ರೀಚ್ ಆದ್ವಿ ಬಳ್ಳಾರಿಗೆ. ಇನ್ನು ನಮ್ಮ ಪಪ್ಪಾಗೆ ಫೋನ್ ಮಾಡಿದ್ವಿ ಮುಂಚೆನೆ. ಸೊ ಅವ್ರು ಬಂದ್ರು, ಇನ್ನು ಅವ್ರು ಬಂದು ಪಿಕ್ ಮಾಡ್ಕೊಂಡ್ರು. ಇನ್ನು ನಾನು ವೇಟ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಫೀಲ್ ಅನ್ಸ್ತಾ ಇತ್ತು, ನಮ್ಮೂರು ಅಂತ. ತುಂಬಾ ಚೆನ್ನಾಗಿ ಗಾಳಿ ಬರ್ತಾ ಇತ್ತು. ನಾನು ನಮ್ಮ ಹಸ್ಬೆಂಡ್ಗೂ ಹೇಳ್ತಾ ಇದ್ದೆ, ಅದೊಂದು ಬಳ್ಳಾರಿ ವೈಬ್ ಸಿಕ್ತು ನೋಡಿ ಕೊನೆಗೂ ಅಂತ. ಸೊ ಬಳ್ಳಾರಿ ನೋಡಿ ಇಷ್ಟು ಶಾಂತವಾಗಿದೆ. ಮಾರ್ನಿಂಗ್ ಅಲ್ಲಿ ತುಂಬಾ ಸೈಲೆಂಟ್ ಆಗಿತ್ತು. ಸೊ 5:30 ಅಲ್ವಾ, ಅಷ್ಟೇ ಸೈಲೆಂಟ್ ಆಗಿತ್ತು. ಇನ್ನ ಆಫ್ಟರ್ನೂನ್ ಅಲ್ಲಿ ನಮ್ಮ ಮನೆಯವರು ಅವ್ರ ಕಾಲೇಜಿಂದ ಪಾಸ್ ತಗೊಂಡ್ಬರ್ತಾರೆ. ಈ ಪಾಸಸ್ ಏನಕ್ಕೆ ಅಂದ್ರೆ, ನಮ್ಮ ಮನೆಯವ್ರದ್ದು ಕಾನ್ವೆಕೇಶನ್ ಇರುತ್ತೆ, ಲಾಸ್ಟ್ ಇಯರ್ PhD ಆಗಿರುತ್ತೆ, ಅಂದ್ರೆ ವೈಭವ್ ವಾಯ್ಸ್ ಆಗಿರುತ್ತೆ. ಈ ಸಲ ಅವಾರ್ಡ್ ಫಂಕ್ಷನ್ ಇರುತ್ತೆ, ಅಂದ್ರೆ ಗವರ್ನರ್ ಕೈಯಲ್ಲಿ ಅವಾರ್ಡ್ ರಿಸೀವ್ ಮಾಡೋ ಫಂಕ್ಷನ್ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ಎಂಟ್ರಿ ಪಾಸಸ್ ಸಿಕ್ಕಿರುತ್ತೆ. ಸೊ ನಾವು ಜಾಸ್ತಿ ಜನನ ಇನ್ವೈಟ್ ಮಾಡಿರ್ಲಿಲ್ಲ, ಏನಕ್ಕಂದ್ರೆ ಪರ್ ಪರ್ಸನ್ ಜಸ್ಟ್ 4 to 5 ಮೆಂಬರ್ಸ್ ಮಾತ್ರ ಅಲೋ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನಮ್ಮ ಅತ್ತೆ ಮಾವ, ಹಾಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ತಮ್ಮನ ವೈಫ್ ಇಷ್ಟು ಜನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಹೋದಾಗ ಇಷ್ಟು ಜನ ಬಿಡ್ತಾರೋ ಇಲ್ಲೋ ನಮಗೆ ಗೊತ್ತಿರ್ಲಿಲ್ಲ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ವಾಪಸ್ ಕಳಿಸ್ಬೇಕು ಆಗುತ್ತೆ ಅಂತಾನು ಅನ್ಕೊಂಡಿದ್ವಿ. ಸೊ ಅದ್ರದ್ದು ವೆನ್ಯೂ ಎಲ್ಲ ನೋಡ್ತಾ ಇದ್ವಿ. ಸೊ ಈ ಇನ್ವಿಟೇಷನ್ ಕಾರ್ಡ್ ಎಲ್ಲ ಸಖತ್ತಾಗಿ ಮಾಡಿದ್ರು, ನನಗೆ ತುಂಬಾ ಇಷ್ಟ ಆಯ್ತು. ಆದ್ಮೇಲೆ ಅದ್ರ ಒಳಗಡೆ ಕೂಡ ಎಂಟ್ರಿ ಪಾಸ್ ಅಂತ ಇರುತ್ತೆ. ಪ್ರತಿಯೊಬ್ಬರಿಗೂ 2 ಪಾಸೇ ಕೊಟ್ಟಿದ್ದಾರೆ. ಬಟ್ ನಮ್ಮ ಮನೆಯವರು ಎಕ್ಸ್ಟ್ರಾ ಒಂದು 2 ಪಾಸ್ ಇಸ್ಕೊಂಬಂದಿದ್ರು, ಇರ್ಲಿ ಅಂತ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 2 ಪಾಸ್ ಎಕ್ಸ್ಟ್ರಾ ತಗೊಂಡ್ ಬಂದಿದ್ರು. ಸೊ ಹಾಗೆ ಪ್ರೋಗ್ರಾಮ್ನ ಕೂಡ ತುಂಬಾ ಚೆನ್ನಾಗಿ ಶೆಡ್ಯೂಲ್ ಮಾಡಿದ್ದಾರೆ. ಅಂದ್ರೆ ಈ ಟೈಮ್ ಆಗ್ಬೇಕು ಅಂತ, ಅಂದ್ರೆ ಯಾವ ಟೈಮ್ಗೆ ಎಷ್ಟು ಟೈಮಿಂಗ್ಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಅದನ್ನೆಲ್ಲಾನು ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಹಾಗೆ ಈವ್ನಿಂಗ್ ಅಲ್ಲಿ ನಾವು ಶಾಪಿಂಗ್ ಹೋಗ್ಬೇಕಾಗಿರುತ್ತೆ. ಅಂದ್ರೆ ನಮ್ಮ ಮನೆಯವ್ರಿಗೆ ಡ್ರೆಸ್ ಕೋಡ್ ಹೇಳಿರ್ತಾರೆ, ವೈಟ್ ಅಂಡ್ ವೈಟ್. ಸೊ ಆ ಡ್ರೆಸ್ ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಹೋಗಿರ್ತೀವಿ. ಅಂದ್ರೆ ಲಾಸ್ಟ್ ಮೂಮೆಂಟ್ ಹೇಳಿದ್ರು ಡ್ರೆಸ್ ಕೋಡ್, ಮುಂಚೆ ಹೇಳಿರ್ಲಿಲ್ಲ. ನಾನಂತೂ ಬಟ್ಟೆ ಇಲ್ಲೇ ತಗೊಂಡಿದ್ದೆ ಮೈಸೂರಲ್ಲಿನೇ. ಸೊ ನಮ್ಮ ಮನೆಯವ್ರಿಗೆ ಹಾಗೆ ನನ್ನ ಮಗನ್ಗೆ ತಗೊಂಡದು ಅವತ್ತಿನ ದಿನಾನೇ ಆಗ್ಬೇಕಾಗಿತ್ತು. ಸೊ ನಮ್ಮನೆಯವ್ರು ಯಾವ ರೀತಿ ಹಾಕೊಂತಾರೆ ಅದೇ ರೀತಿ ನನ್ನ ಮಗನ್ಗೂ ತೆಗಿಯೋಣ ಅಂತ
ಸೊ ಅವನದು ಕೂಡ ಡ್ರೆಸ್ ಪೆಂಡಿಂಗ್ ಅಲ್ಲಿ ಇಟ್ಟಿದ್ವಿ. ಹಾಗೆ ಇಲ್ಲಿ ನೋಡಿ ನೀವು ನಿಮ್ಗೆ ಬಳ್ಳಾರಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಓಕೆ, ಇದು ಬಂದು ಹೊಸ ಬಸ್ ಸ್ಟ್ಯಾಂಡ್. ಹಾಗೆ ಇಲ್ಲಿ ಫ್ರೂಟ್ ಶಾಪ್ಸ್ ಎಲ್ಲ ನೋಡಿ ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಏನಕ್ಕಂದ್ರೆ ಎಲ್ಲ 50 ರುಪೀಸ್ 30-40 kg ಸಿಗ್ತಾ ಇತ್ತು. ನಮ್ಗೆ ಮೈಸೂರಲ್ಲಿ ಡಬಲ್ ದ ರೇಟ್, ಎಲ್ಲ ಡಬಲ್ ಕಾಸ್ಟ್. ಇಲ್ಲಿ 50 ಇದ್ರೆ ಮೈಸೂರಲ್ಲಿ 100 ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನೆಯವರು ಬಳ್ಳಾರಿಗೆ ಹೋದಾಗ ಇಲ್ಲಿಂದ ಕೂಡ ಫ್ರೂಟ್ಸ್ ತರ್ತಾರೆ. ಸೊ ಇಲ್ಲಿ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನನಗೆ ಈ ರೋಡ್ ತುಂಬಾ ಫೆಮಿಲಿಯರ್ ಅಂತ. ಯಾಕೆ ಅಂದ್ರೆ ಇದೇ ರೋಡಲ್ಲೇನೆ, ಇದೇ ರೋಡಿಂದಾನೇ ನಾನು ಸ್ಕೂಲ್ಗೆ ಹೊರಡ್ತಾ ಇದ್ದೆ. ಅಂದ್ರೆ ನಮ್ ಸ್ಕೂಲ್ಗೆ ಹೋಗುವಂತ ಬಸ್ ಇದೇ ರೋಡಲ್ಲೇ ಹೋಗ್ತಾ ಇತ್ತು. ಸೊ ನನಗೆ ಈ ರೋಡ್ ತುಂಬಾ ಫೆಮಿಲಿಯರ್. ಯಾಕೆಂದ್ರೆ ಬೆಳಿಗ್ಗೆ ಮತ್ತೆ ಈ ಸಾಯಂಕಾಲ 2 ಟೈಮ್ಸ್ ಹೋಗಿ ಬರ್ಬೇಕಾಗಿತ್ತು. ಅಂದ್ರೆ ಇಷ್ಟು ದೂರ ಹಾಕಿದ್ರು ಮನೆಯಿಂದ ಸ್ಕೂಲ್ಗೆ. ಶಾಪಿಂಗ್ ಹೋಗ್ಬೇಕಾಗಿದ್ದ ಪ್ಲೇಸ್ ಬಂದು ಇನ್ಫ್ಯಾಂಟ್ರಿ ರೋಡ್. ಯೂಶುವಲಿ ಮುಂಚೆ ಎಲ್ಲ ಶಾಪಿಂಗ್ ಮಾಡ್ಬೇಕಂದ್ರೆ ಬೆಂಗಳೂರು ರೋಡಲ್ಲೇ ಶಾಪ್ ಮಾಡ್ತಾ ಇದ್ವಿ. ಬಟ್ ಈಗೆಲ್ಲ ಇನ್ಫ್ಯಾಂಟ್ರಿ ರೋಡ್ ತುಂಬಾ ಫೇಮಸ್ ಆಗಿದೆ. ಹಾಗೆ ಹೋಗ್ತಾ ದಾರಿಯಲ್ಲಿ ಇಲ್ಲೊಂದು ಆದಿಶಕ್ತಿ ದೇವಸ್ಥಾನ ಬರುತ್ತೆ. ಇದೇ ರೂಟಲ್ಲಿನೇ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಹಾಗೆ ನಾನು ಇವತ್ತು ನಮ್ಮ ಸ್ಕೂಲ್ ಕೂಡ ತೋರಿಸ್ತೀನಿ. ಅಂದ್ರೆ 7th to 10th ನಾನು ಇದೇ ಸ್ಕೂಲಲ್ಲೇ ಓದಿದ್ದು. ಸೊ ಇದೇ ರೋಡಲ್ಲೇ ಹೋಗ್ತಾ ಇತ್ತು ನಮ್ ಸ್ಕೂಲ್ ಬಸ್. ನಮ್ಗೆ 1 hour ಜರ್ನಿ ತಗೊಂತಾ ಇತ್ತು ಮನೆಯಿಂದ ಸ್ಕೂಲ್ಗೆ. ಅಂದ್ರೆ ಇದು ತುಂಬಾ ದೂರ. ಆ ಕಡೆ ಒಂದ್ ಎಂಡ್ ನಮ್ ಮನೆ ಇದ್ರೆ ಇನ್ನೊಂದ್ ಎಂಡ್ ಸ್ಕೂಲ್ ಇರ್ತಾ ಇತ್ತು. ಹಾಗೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಇದು ನಾವು ಚಿಕ್ಕವರಿದ್ದಾಗ 7th ಸ್ಟ್ಯಾಂಡರ್ಡ್ ಅಲ್ಲಿ ಜಾಯಿನ್ ಮಾಡ್ಸಿದ್ವಿ ಸ್ಕೂಲಲ್ಲಿ. ಇಲ್ಲಿ ಏನು ಇರ್ಲಿಲ್ಲ, ಅಷ್ಟೊಂದು ಮನೆಗಳು ಇರ್ಲಿಲ್ಲ, ಅಷ್ಟೊಂದು ಶಾಪ್ಸ್ ಇರ್ಲಿಲ್ಲ, ತುಂಬಾ ಎಂಟಿ ಇತ್ತು ಈ ಏರಿಯಾ. ಈಗೆಲ್ಲ ಫುಲ್ಲಿ ಡೆವಲಪ್ ಆಗಿದೆ. ಅಂದ್ರೆ ಕಾಸ್ಟ್ಲಿ ಶಾಪ್ಸ್ ಎಲ್ಲ ಬಂದಿದೆ. ಅಂದ್ರೆ ಫುಲ್ ಐಫೈ ಆಗಿರೋದು, ಐಸ್ ಕ್ರೀಮ್ ಶಾಪ್ಸ್ ಆಗಿರ್ಬೋದು, ಬಟ್ಟೆ ಶಾಪ್ ಆಗಿರ್ಬೋದು. ಹಾಗೆ ಇಲ್ಲೊಂದು ನಾನು ಹೊಸ ಶಾಪ್ ನೋಡಿದೆ, ಬಟ್ಟೆ ಶಾಪ್ ಝೀ ಕೋಡ್ ಅಂತ. ಜುಡಿಯೋನೇ ಕಾಪಿ ಮಾಡಿದೇನೋ ಗೊತ್ತಿಲ್ಲ, ಸೇಮ್ ಅದೇ ರೀತಿನೇ ಇದೆ ಝೀ ಕೋಡ್ ಅಂತ. ಬಟ್ಟೆ ಕೂಡ ಅದೇ ರೀತಿನೇ ಕಲೆಕ್ಷನ್ಸ್ ಅಲ್ಲಿ ಇದೆ. ಸೊ ನಮ್ಮ ಮನೆಯವ್ರಿಗೆ ಒಬ್ರು ಹೇಳಿದ್ದು ಮ್ಯಾಕ್ಸ್ ಅಲ್ಲೇ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಅಲ್ಲೇ ತಗೊಂಡೆ, ನೀವು ಅಲ್ಲೇ ತಗೊಳ್ಳಿ ಅಂತ. ಸೊ ಮ್ಯಾಕ್ಸ್ಗೆನೆ ಹುಡ್ಕೊಂತ ಹೋದ್ವಿ. ಅದು ನಮ್ ಸ್ಕೂಲ್ ಹತ್ರನೇ ಇರೋದು ಮ್ಯಾಕ್ಸ್. ನಾನು ತುಂಬಾ ರೇರ್ ಹೋಗೋದು ಈ ಪ್ಲೇಸ್ಗೆಲ್ಲ, ಈ ರೀತಿ ಎಲ್ಲ. ಅಂದ್ರೆ ಏನೇ ಶಾಪ್ ಮಾಡ್ಬೇಕಂದ್ರೆ ಬೆಂಗಳೂರು ರೋಡಲ್ಲೇ ಶಾಪ್ ಮಾಡ್ತಾರೆ. ನಮ್ಮ ಮೈಸೂರಲ್ಲಿ ಅರಸು ರೋಡ್ ಹೇಗೆ, ನಮ್ಮ ಬಳ್ಳಾರಿಯಲ್ಲಿ ಬೆಂಗಳೂರು ರೋಡ್ ಹಾಗೆ ಎಲ್ಲ ಶಾಪ್ಸ್ ಅಲ್ಲೇ ಸಿಗುತ್ತೆ. ಬಟ್ ಈಗ ಇನ್ಫ್ಯಾಂಟ್ರಿ ರೋಡ್ ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಇಲ್ಲಿ ಬೀಬಾ ಆಗಿರ್ಬೋದು, ಪೀಟರ್ ಇಂಗ್ಲೆಂಡ್, ಮ್ಯಾಕ್ಸ್, ತುಂಬಾ ಹೊಸ ಶಾಪ್ಸ್ ಎಲ್ಲ ಬಂದಿದೆ. ಸೊ ಫೈನಲ್ ಆಗಿ ನಾವು ಮ್ಯಾಕ್ಸ್ಗೆ ಹೋದ್ವಿ. ಅಲ್ಲಿ ಕೂಡ ಬಟ್ಟೆನೆಲ್ಲ ತೋರ್ಸಿದ್ರು. ಅಂದ್ರೆ ವೈಟ್ ಅಂಡ್ ವೈಟ್ ಕೇಳಿದ್ವಿ. ತುಂಬಾ ಕಾಸ್ಟ್ಲಿ ಇತ್ತು. ಹಾಗೆ ಬಟ್ಟೆ ಸರಿಯಾಗಿ ನಮ್ಗೆ ಮ್ಯಾಚ್ ಆಗ್ಲಿಲ್ಲ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿತ್ತು. ನಮ್ಗೆ ಫಾರ್ಮಲ್ ಅಲ್ಲಿ ಬೇಕಾಗಿತ್ತು. ಸ್ವಲ್ಪ ಬಟ್ಟೆ ಎಲ್ಲ ತುಂಬಾ ಕ್ಯಾಶುಯಲ್ ಆಗೇ ಇತ್ತು. ನಿಮ್ಗೆ ಗೊತ್ತಿರ್ಬೋದಲ್ವಾ, ಮ್ಯಾಕ್ಸ್ ಅಲ್ಲಿ ಆಲ್ಮೋಸ್ಟ್ ಬಟ್ಟೆ ಕ್ಯಾಶುಯಲ್ ಆಗೇ ಇರುತ್ತೆ ಅಂತ. ಆಮೇಲೆ ಕಲೆಕ್ಷನ್ಸ್ ಇರ್ಲಿಲ್ಲ ಜಾಸ್ತಿ, ಸ್ವಲ್ಪ ಮಟ್ಟಿಗೆ ಕಲೆಕ್ಷನ್ಸ್ ಇತ್ತು. ಡಿಫ್ರೆಂಟ್ ಕಲರ್ಸ್ ಅಲ್ಲೇ ಬಟ್ಟೆ ಇತ್ತು. ಹಾಗೆ ನನ್ ಮಗನ್ಗೂ ನೋಡೋಣ ಅಂತ ಅವನ್ಗೂ ತೆಗ್ಸಿದ್ವಿ. ಅವನ್ಗೂ ಸೆಟ್ ಆಗ್ಲಿಲ್ಲ. ಸೊ ಅಲ್ಲಿಂದ ಬಂದ್ವಿ. ಇಲ್ಲಿ ನೋಡಿ, ಇದೇ ನಮ್ ಸ್ಕೂಲು. ನಾನು 7th to 10th ಇಲ್ಲೇ ಓದಿದ್ದು. ಇಂಗ್ಲಿಷ್ ಮೀಡಿಯಂ ಹಾಕಿದ್ರು. 1 to 7th ನಾನು ಓದಿದ್ದು ಕನ್ನಡ ಮೀಡಿಯಂ. 7 to 10th ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ರು. ಸೊ ಈ ಸ್ಕೂಲಲ್ಲಿ ಕೂಡ ನಂಗೆ ತುಂಬಾ ಮೆಮೊರೀಸ್ ಇದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಸ್ಕೂಲಲ್ಲೆಲ್ಲ. ಹಾಗೆ ನನ್ನ ಫೇವ್ರೆಟ್ ಮ್ಯಾಮ್ ಬಂದು ಶೈಲಜಾ ಮ್ಯಾಮ್. ನಾನು ಅವ್ರನ್ನ ಇವತ್ತಿಗೂ ನೆನೆಸ್ಕೋತೀನಿ. ಅಷ್ಟೇ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ರು. ಎಲ್ಲ ಟೀಚರ್ಸ್ನು ಅಷ್ಟೇ ಫೇವ್ರೆಟ್ ಅಂತಾನೆ ಹೇಳ್ತೀನಿ. ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು. ಕನ್ನಡ ಮೀಡಿಯಂ ಇಂದ ಬಂದ್ರು ಕೂಡ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ರು. ಪ್ರತಿಯೊಂದನ್ನು ಅರ್ಥ ಮಾಡಿಸ್ತಾ ಇದ್ರು. ಸೊ ನನಗೂ ಈ ಸ್ಕೂಲಲ್ಲಿ ತುಂಬಾ ಮೆಮೊರೀಸ್ ಇದೆ. ಹಾಗೆ ನಮ್ ಸ್ಕೂಲ್ ಸುತ್ತಮುತ್ತಲೆಲ್ಲ ಇಷ್ಟೊಂದು ಶಾಪ್ಸ್ ಬಂದಿದೆ. ನಂಗೆ ಅದೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಇಷ್ಟು ಡೆವಲಪ್ ಆಗಿದೆಲ್ಲ ಈ ಏರಿಯಾ ಫುಲ್ ಅಂತ. ಹಾಗೆ ಎಷ್ಟೊಂದು ಶಾಪ್ಸ್ ಎಲ್ಲ ತಿರುಗಿದ್ವಿ, ಆದ್ರೂ ನಮ್ಗೆ ಸಿಗ್ತಾನೆ ಇರ್ಲಿಲ್ಲ. ನಾವು ಅರೌಂಡ್ ಹೋಗಿದ್ದು 4 ಸಮಥಿಂಗ್ ಆಗಿತ್ತು, 4 o'clock. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ಶಾಪ್ ಅಲ್ಲಿ ನಮ್ಗೆ 1 hour ವೇಸ್ಟ್ ಆಯ್ತು. ಯಾಕೆಂದ್ರೆ ಬಟ್ಟೆ ಎಲ್ಲಾನು ತೋರಿಸ್ತಾ ಇದ್ರು, ಎಲ್ಲಾನು ಚೆನ್ನಾಗಿತ್ತು. ಸೆಟ್ ಆಗ್ತಾ ಇತ್ತು. ಆದ್ರೆ ಸೈಜ್ ಸೆಟ್ ಆಗ್ತಿರ್ಲಿಲ್ಲ ಚಿಕ್ಕದಾಗಿ. ಆಮೇಲೆ ಸ್ವಲ್ಪ ಕಲೆ ಆಗಿರ್ತಾ ಇತ್ತು. ಒಂದ್ ಸೆಟ್ ಆದ್ರೆ ಇನ್ನೊಂದ್ ಸೆಟ್ ಆಗ್ತಾ ಇರ್ಲಿಲ್ಲ. ಸೊ ಅಲ್ಲೂ ಟೈಮ್ ವೇಸ್ಟ್ ಆಯ್ತು, ಇನ್ನು 1 hour. ಸೊ ಇಲ್ಲೆಲ್ಲ ನರ್ಸರಿ ಪ್ಲಾಂಟ್ಸ್ ಕೂಡ ಸಿಗುತ್ತೆ. ಇನ್ನೆಲ್ಲೂ ಸಿಗಲ್ಲ ಬಿಡಿ. ನಮ್ಮ ಬೆಂಗಳೂರು ರೋಡ್ಗೆ ಹೋಗೋಣ ಅಂತ ಈ ಕಡೆ ದೇವಸ್ಥಾನ ಸೈಡ್ ಬಂದ್ವಿ. ಅಲ್ಲಿ ಮುಂದೆ ಬರ್ತಾ ನಮ್ಗೆ ಒಂದು ರಾಮರಾಜ್
ಶಾಪ್ ಸಿಕ್ತು. ಸೊ ಇಲ್ಲಿ ನಮಗೆ ಬಟ್ಟೆ ಕರೆಕ್ಟಾಗಿ ಸಿಕ್ತು, ಹಾಗೆ ಪ್ರೈಸ್ ಕೂಡ ರೀಸನಬಲ್ ಆಗಿ ಸಿಕ್ತು. ಥ್ಯಾಂಕ್ ಗಾಡ್ ಫೈನಲಿ ಸಿಕ್ತಲ್ಲ. ನಮ್ಮನೆಯವ್ರು ಮಾತ್ರ ಸಿಕ್ತು, ಇನ್ನು ನನ್ನ ಮಗನ್ ಸಿಗ್ಲಿಲ್ಲ. ಇನ್ನು ಸ್ವಲ್ಪ ಬ್ರೇಕ್ ತಗೊಂಡು ಹಾಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಐಬಾಕೋ ಐಸ್ ಕ್ರೀಮ್ಸ್ಗೆ ಹೋದ್ವಿ. ನನ್ನ ಮಗ ತುಂಬಾ ದಿನದಿಂದ ಕೇಳ್ತಾ ಇದ್ದ ಐಬಾಕೋ ಹೋಗ್ಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಟ್ವಿಸ್ಟ್ ಗೊತ್ತಾಗಿದ್ದು, ಐಸ್ ಕ್ರೀಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ. ಗ್ರಾಮ್ಸ್ ವೈಸ್ ಕೊಡ್ತಾರೆ. ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಹಾಗೆ ಟಾಪಿಂಗ್ಸ್ ಇದೆ ಡಿಫ್ರೆಂಟ್ ಆಗಿ. ನಮ್ಗೆ ಇಷ್ಟೆಲ್ಲ ವೆರೈಟೀಸ್ ಇರುತ್ತಂತ ಗೊತ್ತಿರ್ಲಿಲ್ಲ, ಜಸ್ಟ್ ನೋಡ್ತಾ ಇದ್ವಿ. ಬಟ್ ಹೋಗೋದಾ ಬೇಡ ಅಂತ ಅನ್ಕೊಂಡ್ವಿ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಾಗೆ ಇಲ್ಲಿ ಚಾಕ್ಲೇಟ್ಸ್ ಕೂಡ ಇಟ್ಟಿದ್ರು, ಎಲ್ಲ ಕ್ಯೂರೇಟೆಡ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಫ್ರಿಜ್ ತುಂಬಾ ಐಸ್ ಕ್ರೀಮ್ ಬಾಸ್ಕೆಟ್ಸ್ ಹಾಗೆ ಐಸ್ ಕ್ರೀಮ್ ಕೇಕ್ಸ್ ಎಲ್ಲ ಇಟ್ಟಿದ್ರು. ಎಲ್ಲಾನು ಹೆವಿ ಕಾಸ್ಟ್ಲಿ ಇದೆ ಗೈಸ್. ನನ್ಗೆ ಆಶ್ಚರ್ಯ ಆಯ್ತು, ಇಷ್ಟು ಕಾಸ್ಟ್ಲಿನ ಐಸ್ ಕ್ರೀಮ್ಸ್ಗೆ ಏನಾ ಅಂತ. ಅಲ್ಲಿಗೂ ಏನೋ 100 ಗ್ರಾಮ್ ಏನೋ ಐಸ್ ಕ್ರೀಮ್ ತಗೊಂಡ್ವಿ. ನಮ್ಗೆ ಅಲ್ಲಿಗೆನೆ ಎಷ್ಟೊಂದು ಕಾಸ್ಟ್ ಆಯ್ತು. ಸಾರಿ 77 ಗ್ರಾಮ್ಸ್ ತಗೊಂಡ್ವಿ, ಅಲ್ಲಿಗೂ ಜಾಸ್ತಿನೇ ಆಯ್ತು ಬಿಲ್ಲು. ನೋಡು, ಖಂಡಿತವಾಗ್ಲೂ ನೋಡು. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಇದು ಪ್ರೈಸ್ ಎಷ್ಟು ಅಂತ ನಾನು ನೋಡ್ಕೊಳ್ಳಿಲ್ಲ, ಮರ್ತೋಯ್ತು ಈ ಪ್ರೈಸ್. ಬಟ್ ಕಾಸ್ಟ್ಲಿ ಇತ್ತು ಈ ಐಸ್ ಕ್ರೀಮ್ ಎಲ್ಲ. ಇದೇ ದುಡ್ಗೆನೆ ಆಚೆ ಕಡೆ ಒಂದ್ 3-4 ಕೋನ್ ಸಿಗ್ತಾ ಇತ್ತು. 40 ರುಪೀಸ್ ಕೋನ್ ತಗೋಬೋದಾಗಿತ್ತಲ್ಲ ಅಂತ ಆ ರೀತಿ ಯೋಚನೆ ಮಾಡ್ತಾ ಇದ್ದೆ ನಾನು. ಬಟ್ ಆ ಶಾಪಲ್ಲಿ ತಿನ್ನೋದೇ ಒಂದು ವೈಬ್. ಆ ಒಂದು ಬ್ರಾಂಡೆಡ್ ಐಸ್ ಕ್ರೀಮ್ ತಿನ್ನೋದೇ ಒಂದು ವೈಬ್ ಅಂತಾನೆ ಅನ್ಕೋತೀನಿ. ಐಸ್ ಕ್ರೀಮ್ ತಿನ್ಕೊಂಡು ಏನೋ ನನ್ನ ಮಗನಿಗೆ ಬಟ್ಟೆ ಸರ್ಚ್ ಮಾಡೋ ಹೋದ್ವಿ. ಇನ್ನು ರಿಲಯನ್ಸ್ ಟ್ರೆಂಡ್ಗೆ ಹೋದ್ವಿ, ಅಲ್ಲಿ ಕೂಡ ತುಂಬಾ ಫ್ಯಾಷನ್ ಕ್ಲಾತ್ಸ್ ಇತ್ತು. ಹಾಗೆ ಜೂಡಿಯೋ ಕೂಡ ಹೋದ್ವಿ, ಅಲ್ಲೂ ಕೂಡ ಕ್ಯಾಶುವಲ್ ವೇರ್ಸ್ ಇತ್ತು. ಅಲ್ಲೂ ಕೂಡ ಸೆಟ್ ಆಗ್ಲಿಲ್ಲ ನನ್ನ ಮಗನಿಗೆ. ಅಲ್ಲೂ ಕೂಡ ಸುಮಾರು ಕಲೆಕ್ಷನ್ಸ್ ಎಲ್ಲ ತೆಗ್ಸಿ ಆಮೇಲೆ ಅಲ್ಲೂ ಕೂಡ ಟೈಮ್ ವೇಸ್ಟ್ ಆಯ್ತು, 1/2 ಅವರ್. ಬಟ್ಟೆನ ಸಿಗಲ್ಲ ಅಂತ ಹೇಳಿ ನಾ ಬೇಜಾರಲ್ಲಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಹೊಸದಾಗಿ ಶಾಪ್ ಓಪನ್ ಆಗಿತ್ತು. ಜಸ್ಟ್ 2 ಡೇಸ್ ಓಪನ್ ಆಗಿತ್ತು, 2 ಡೇಸ್ ಆಗಿತ್ತಂತ ಓಪನ್ ಆಗಿ. ಸೊ ಆ ಶಾಪ್ ಬಂದು V2. ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು, ತುಂಬಾ ಖುಷಿ ಆಯ್ತು. ಸೊ ಅವನ್ಗೆ ಅಲ್ಲಿ ಬಟ್ಟೆ ಸಿಕ್ತು ಕೊನೆಗೆ, ಮತ್ತೆ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಇನ್ನು ಮನೆಗೆ ಹೋಗ್ಬೇಕಾದ್ರೆ ಮಿರ್ಚಿ ತಗೊಂಡು ನಮ್ಮ ಮನೆಗೆ ಹೊರಟ್ವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್